ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕೋರ್ಟ್ ಅನುಮತಿ ಹಿನ್ನೆಲೆ 10 ತಿಂಗಳ ನಂತರ ಭವಾನಿ ರೇವಣ್ಣ ಹಾಸನಕ್ಕೆ ಎಂಟ್ರಿ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಏಪ್ರಿಲ್ 15ಕ್ಕೆ ಮುಂದೂಡಿಕೆ. ಸರ್ಕಾರಿ ನೌಕರರು ಕೆಲಸದ ಜೊತೆಗೆ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸಂಸದ ಶ್ರೇಯಸ್ ಪಟೇಲ್ ಮನವಿ. ವಾರ್ತೆಗಳ ವಿವರ. ಹೈಕೋರ್ಟ್ ಷರತ್ತು ಸಡಿಲಿಸಿದ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ 10 ತಿಂಗಳ ನಂತರ ಇಂದು ಜಿಲ್ಲೆಗೆ ಆಗಮಿಸಿದರು. ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿಯೇ ನೆಲೆಸಿದ್ದ ಭವಾನಿ ರೇವಣ್ಣ ಅವರಿಗೆ ಹೈಕೋರ್ಟ್ ಇತ್ತೀಚಿನ ಆದೇಶದಿಂದ ಜಿಲ್ಲೆಗೆ ಮರಳಲು ಅವಕಾಶ ನೀಡಿದ್ದು ಇಂದು ಹಾಸನ ಜಿಲ್ಲೆಗೆ ಆಗಮಿಸಿದರು. ಜಿಲ್ಲೆಯ ಗಡಿಭಾಗವಾದ ಹಿರೇಸಾವೆ, ಚನ್ನರಾಯಪಟ್ಟಣ ಹಾಗೂ ಹೊಳೆನರಸೀಪುರಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಜಿಲ್ಲೆಗೆ ಪ್ರವೇಶಿಸಿದ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಜೈಕಾರ ಕೂಗಿದ ಕಾರ್ಯಕರ್ತರು ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆಯಲ್ಲಿ ತೊಡಗಿದರು. ಹೊಳೆನರಸೀಪುರದಲ್ಲಿ ನಡೆದ ಸ್ವಾಗತ ಸಮಾರಂಭದಲ್ಲಿ ಜೆಡಿಎಸ್ನ ಹಲವು ಮುಖಂಡರು ಮತ್ತು ಬೆಂಬಲಿಗರು ಉಪಸ್ಥಿತರಿದ್ದರು. ಭವಾನಿ ರೇವಣ್ಣ ಅವರ ಮೇಲೆ ಹೂಮಳೆ ಸುರಿಸಿ ಅಭಿಮಾನಿಗಳು ನಿವಾಸಕ್ಕೆ ಸ್ವಾಗತಿಸಿದರು. ಎಲ್ಲ ನಮ್ಮ ಹಾಸನದಿಂದ, ಹಾಸನ ಜಿಲ್ಲೆಯಿಂದ ತುಂಬ ಫೋನ್ ಕಾಲ್ಸ್ ಬಂತು. ಹಾಗಾಗಿ ನಾನು ಯಾರಿಗೂ ಕೂಡ ನಾನು ಇವತ್ತು ಬರ್ತಾ ಇರೋ ವಿಷಯನೇ ತಿಳಿಸಿರಲಿಲ್ಲ. ಆದ್ರೂ ಅವ್ರು ಹೇಗೋ ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನನಗೆ ಆಶ್ಚರ್ಯ. ನಾನು ಹಿರಿಸೇವೆ ಟೋಲ್ ಹತ್ರ ಬರೋಷ್ಟೊತ್ತಿಗೆ ತುಂಬ ಜನ ಬಂದಿದ್ರು. ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು, ಯಾಕಪ್ಪ ಏನಪ್ಪ ಇದು ಅಂತ ಹೇಳಿ. ಆಮೇಲೆ ಅವ್ರು ಬಂದಮೇಲೆ ಅವ್ರು ನಾವು ಎಲ್ಲರೂ ನಿಮ್ಮ ಜೊತೆ ಅಲ್ಲಿ ಊರಿಗೆ ಬರಬೇಕು ಅಂತ ಹೇಳಿ ಹಿರಿಸೇವೆಯಿಂದನೇ ಜೊತೆಯಲ್ಲಿ ಅಲ್ಲಲ್ಲಿ ಕೂಡ ತುಂಬ ಜನನೂ ಜಾಯಿನ್ ಆದರು. ಹಾಸನದಿಂದ ತುಂಬ ಬಂದಿದ್ದರು. ಆಮೇಲೆ ಎಲ್ಲ ನಮ್ಮ ಅಕ್ಕ ತಂಗಿರು ಹಾಸನಿಂದನೂ ಬಂದಿದ್ದಾರೆ, ಇಲ್ಲಿ ನಮ್ಮ ಹೊಳೆನರಸೀಪುರದಿಂದನೂ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ ಅಷ್ಟೇ. ಕೆಲವು ಚರ್ಚೆಗಳಾಗ್ತಿತ್ತು, ಮೇಡಮ್ ಇನ್ನು ದೂರ ಉಳ್ಕೊಬಿಡ್ತಾರೆ ರಾಜಕೀಯದಿಂದ, ಇಲ್ಲಿ ಹಾಸನ ಜಿಲ್ಲೆ ಕಾರ್ಯಕರ್ತರ ಜೊತೆ ಇರಲ್ಲ. ನಾನು ಇವತ್ತೇನೂ ರಾಜಕೀಯ ಮಾತಾಡಲ್ಲ, ಆದರೆ ನಾನು ಯಾಕೆ ದೂರ ಉಳ್ಕೊಳ್ಳಿ ಹಾಸನ ಜಿಲ್ಲೆ ಬಿಟ್ಟು. ಅವರು ನನಗೋಸ್ಕರ ಎಲ್ಲ ಮೊದಲಿಂದನೂ ಒಳ್ಳೆಯದೇ ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಇದ್ಕೊಂಡು ಒಳ್ಳೆಯದೇ ಮಾಡ್ತೀನಿ. ನಾನು ರಾಜಕೀಯ ಏನು ನಾನು ಮಾತನಾಡಲ್ಲ. ಇವತ್ತು ಯಾವುದೂ ಕೂಡ ನಾನು ಬೇರೆ ಚರ್ಚೆನೂ ಕೂಡ ಮಾತನಾಡಲ್ಲ. ನನಗೆ ಇವತ್ತು ಜನತೆಗೆ ನಾನು ಋಣಿಯಾಗಿರ್ತೀನಿ. ಯಾಕೆ ಅಂದರೆ ನನಗೆ ಗೊತ್ತಿದೆ ನಮ್ಮ ಕುಟುಂಬಕ್ಕೆ ಎಷ್ಟು ವರ್ಷದಿಂದ ಇವತ್ತು ನಮ್ಮ ಮಾವನವರಾದಂಥ ದೇವೇಗೌಡರ ಕಾಲದಿಂದನೂ ಎಲ್ಲ ಸಹಕರಿಸ್ಕೊಂಡು ಬಂದಿದ್ದಾರೆ. ದೇವೇಗೌಡ್ರಿಗಾಗ್ಬೋದು, ಮತ್ತು ಇವ್ರಿಗಾಗ್ಬೋದು, ರೇವಣ್ಣವ್ರಿಗಾಗ್ಬೋದು, ಅವ್ರ ಮಕ್ಳಿಗಾಗ್ಬೋದು, ಎಲ್ಲರಿಗೂ ಅದೇ ರೀತಿ ನಾನು ಕೂಡ ಅವ್ರ ಕೈಲಿ ನನ್ನ ಕೈಲಾದದ್ದು ನಾನು ಸೇವೆ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ಇರ್ತೀನಿ. ಅವ್ರನ್ನ ಯಾವತ್ತೂ ನಾನು ಹಾಸನ ಜಿಲ್ಲೆಯಿಂದ ದೂರ ಉಳಿಯಲ್ಲ. ಅನ್ನಿಸ್ತಿತ್ತು ಮನಸ್ಸಿಗೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಪಾಪ ತುಂಬ ಜನ ಬಂದು ಕೆಲವರೆಲ್ಲ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಯಾವುದಾದ್ರು ಕಾರ್ಯಕ್ರಮ ಆಹ್ವಾನದ ಪತ್ರಿಕೆ ಕೂಡ ತೊಗೊಂಡು ಬರ್ತಾಯಿದ್ರು. ಎಲ್ಲೂ ನಾನು ಬರ್ತಿರಲಿಲ್ಲ. ಹಾಗಾಗಿ ಅಲ್ಲೇ ನನ್ನ ಕೈಲಾದ ಮಾತಾಡಿಸಿ ಖುಷಿ ಆಗ್ತಿದೆ. ಇವತ್ತು ಬಂದಿದ್ದು ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಅದೆಲ್ಲ ನಾನು ಮಾತಾಡಲ್ಲ. ಈಗ ನಂಗೆ ಅವಶ್ಯಕತೆ ಈಗ ಸದ್ಯಕ್ಕೆ ಯಾವುದೂ ಕಾಣ್ತಾ ಇಲ್ಲ. ನಾನು ಮಾತಾಡ್ತೀನಿ ಬಿಡಿ. ಇವಾಗ ಏನಿಲ್ಲ. ಬೆಂಬಲಿಗರು ಮತ್ತು ಕಾರ್ಯಕರ್ತರಿಂದ ಡಿಸ್ಕನೆಕ್ಟ್ ಆದಂತ ಇತ್ತು ವಾತಾವರಣ. ಜೊತೆಗೆ ಈಗ ನಿಮ್ಮ ಬೆಂಬಲಿಗರು ಸಹ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ರು. ಅಂದರೆ ನಾನು ಇದರಲ್ಲಿ ಡಿಸ್ಕನೆಕ್ಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನಗೆ ಇವತ್ತು ನಾನು ಇಲ್ಲಿಗೆ ಬರದೇ ಇರ್ಬೋದು. ಹಾಗಂತ ಅಂದ್ಬಿಟ್ಟು ಯಾರು ಏನು ನಾನು ಎಲ್ಲರನ್ನೂ ದೂರ ಮಾಡಿರಲಿಲ್ಲ. ಅವರೆಲ್ಲ ಬೆಂಗಳೂರಿಗೇ ಬಂದು ನನ್ನ ಭೇಟಿ ಮಾಡೋದು ಇದೆಲ್ಲ ಇತ್ತು. ಅದರಿಂದ ಇದನ್ನು ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನು ಇಲ್ಲಿ ತೊಗೊಳ್ಳೋದೇ ಇಲ್ಲ. ನಾನು ಇಲ್ಲಿ ಖುಷಿ ಆಯಿತು, ತುಂಬ ಖುಷಿಯಾಗಿದೆ. ಎಲ್ಲ ಹೊರಗಡೆ ನೀವು ಜನ ನೋಡಿದ್ರಿ, ವೆಹಿಕಲ್ಸ್ ಎಲ್ಲ ನೋಡಿದ್ರಿ. ನಾನು ಯಾಕೆ ಎಲ್ಲರಿಗೂ ಅಂದೆ, ಯಾಕೆ ನೀವೆಲ್ಲ ಈ ಥರ ನನಗೆ ಬರ್ಲಿಕ್ಕೆ ಹೋದ್ರಿ, ನನ್ನ ಪಡೆ ನಾವು ಊರಿಗೆ ಬರ್ತಿದ್ದೆ. ನನಗೂ ಒಂಥರ ಮುಜುಗರ ಅಲ್ವಾ ಅಂತ ಅಂದ್ಬಿಟ್ಟು. ಅಂದರೆ ಯಾರು ಅದನ್ನು ಇದು ಮಾಡಲಿಲ್ಲ. ಇಲ್ಲ ನಾವು ಬರಬೇಕು. ಅವ್ರ ಕಾರ್ಯಕರ್ತರು ಬೆಂಬಲಿಗರ ಸೆಲೆಬ್ರೇಷನ್ ಅವರ ಸಂತೋಷಕ್ಕೆ ನಾನು ಏನು ಹೇಳಬೇಕು. ಅವರ ಸಂತೋಷನ ಇದನ್ನು ನಾನು ಏನು ಯಾವುದ್ರಲ್ಲೂ ವರ್ಣಿಸೋಕ್ಕಾಗಲ್ಲ. ಆದರೆ ಅವ್ರಿಗಿಂತ ಹೆಚ್ಚಾಗಿ ನನಗೂ ಕೂಡ ಸಂತೋಷವಾಗಿದೆ, ಖುಷಿಯಾಗಿದೆ. ಇರ್ತೀನಿ. ನಿಮ್ಮ ಪಾತ್ರ ಏನೂ ಇಲ್ಲ ಅಂದರೂ ಕೂಡ 10 ತಿಂಗಳು ಅವೆಲ್ಲ ನಮಗೆ ಬೇಡ ರೀ. ಅವೆಲ್ಲ ನಿಮ್ಮ ಪ್ರಶ್ನೆನೂ ನೀವು ಕೇಳಬಾರ್ದು. ನಾವು ಹೇಳಿ ಮಾತಾಡೋದು ಅಲ್ಲ. ಅವೆಲ್ಲ ಬೇಡದ ಸಬ್ಜೆಕ್ಟು. ಅದರಿಂದ ನಾನು ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಒಳ್ಳೇದಾಗಲಿ ಅನ್ನೋದೊಂದು ಬಯಸ್ತೀನಿ. ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ. ನಿರಂತರ ಸೇವೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಅವ್ರಿಗೆ ಯಾವಾಗಲೂ ನನ್ನ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ಇರ್ತೀನಿ ಅಷ್ಟೇ. ಅವರು ನನ್ನ ಕಷ್ಟ ಕಾಲದಲ್ಲಿದ್ದಾರೆ. ನನಗಷ್ಟೇ ಸಾಕು. ಅವೈಲೇಬಲ್ ಇದ್ರಿ ಮುಂದಕ್ಕೆ ಇವತ್ತಿಂದ ನೀವು ನಾನು ಇನ್ನು ನಮಗೆ ತಾತ್ಕಾಲಿಕ ಎಲ್ಲ ಏನಲ್ಲ ಇದು.
ಪರ್ಮನೆಂಟ್. ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನಾನು ಇಲ್ಲೇ ಬಂದು ಹೋಗಿ ಮಾಡ್ತಿರ್ತೀನಿ. ಪತ್ರ ಇದು ಪಕ್ಷದ ಚಟುವಟಿಕೆ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಪಕ್ಷ ಅಂತ ನಾನು ರಾಜಕೀಯ ತರೋದೇ ಇಲ್ಲ. ನನ್ನ ಪಕ್ಷ ಯಾಕೆ ರಾಜಕೀಯ ಯಾಕೆ ಮಾತಾಡಲಿ ಇಲ್ಲಿ ಇವತ್ತು? ನನ್ನ ಪಕ್ಷ ಇಲ್ದಿರಲಿ ರಾಜಕೀಯ ಆಗಲಿ ಯಾವುದರನ್ನೆಲ್ಲ ಅದನ್ನು ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ. ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಅದರಿಂದ ಅಲ್ವಾ. ದೇವತೆ ಬಂದಾಯ್ತು. ಹಿಂದ ನೋಡಿ ಆಟ ಪಿಕ್ಚರ್ ಪ್ರೀತಿ ಹೊಡಿತೀರಾ ಹೊಡಿರಿ ದೇವತೆ ಬಂದಾಯ್ತು. ನಾವು ಬತ್ಕೋಲು ಅಯ್ಯೋ ಎಲ್ಲ ಕಣ್ಣು ಆಗಿದ್ದು ನಮ್ಮನೆಗೆ ಭಾಗ್ಯ ಬಂದಿದ್ದ ಊರಿಗೆ ಅಂತ ಹಾಕಿ ಯಾರ ಕಣ್ಣು ಎಲ್ಲ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆಯನ್ನು ಏಪ್ರಿಲ್ 15ಕ್ಕೆ ಮುಂದೂಡಲಾಗಿದೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲುವಾಸ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜಾಮೀನು ಅರ್ಜಿ ಕುರಿ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಇದೀಗ ಈ ಬಗ್ಗೆ ವಿಚಾರಣೆ ನಡೆಸಿದ ಪೀಠವು ವಿಚಾರಣೆಯನ್ನು ಏಪ್ರಿಲ್ 15ಕ್ಕೆ ಮುಂದೂಡಿ ಆದೇಶ ನೀಡಿದೆ. ವಿಚಾರಣೆ ಆರಂಭವಾದಾಗ ಹೈಕೋರ್ಟ್ ನ್ಯಾಯಾಧೀಶರು ಎಸ್ಪಿಪಿ ಅವರಿಗೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಿದರು. ಬಳಿಕ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಏಪ್ರಿಲ್ 15ಕ್ಕೆ ಮುಂದೂಡಿ ಆದೇಶಿಸಿದರು. ಈ ಹಿಂದೆ ಕೆಆರ್ ನಗರ ಸಂತ್ರಸ್ತ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ತನ್ನ ಪಾತ್ರ ಇಲ್ಲ, ಆದ್ದರಿಂದ ಪ್ರಕರಣದಿಂದ ತನ್ನನ್ನು ಕೈಬಿಡುವಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿತು. ರಾಜಕಾರಣಿಗಳು 5 ವರ್ಷಗಳ ಕಾಲ ಒತ್ತಡದಿಂದ ಇದ್ದರೆ ನೌಕರರ ಅವಧಿ ಮುಗಿಯುವವರೆಗೂ ಒತ್ತಡದಿಂದ ಇರುತ್ತಾರೆ. ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಎಂದು ಸಂಸದ ಶ್ರೇಯಸ್ ಎಂ ಪಾಟೀಲ್ ಹೇಳಿದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರದ ಕಾರ್ಯಾಂಗವಾಗಿ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನೌಕರರ ಕ್ರೀಡಾಕೂಟವನ್ನು ಜಿಲ್ಲಾಧ್ಯಕ್ಷರಾದ ಪಿಪಿ ಕೃಷ್ಣೇಗೌಡರು ಆಯೋಜನೆ ಮಾಡಿದ್ದು, ಜಿಲ್ಲಾಧ್ಯಕ್ಷರಾದ ಮೇಲೆ ಮೊದಲ ಕೆಲಸ ನೌಕರರ ಸಂಘದ ಕಟ್ಟಡದ ದುರಸ್ತಿ ಕಾರ್ಯ ಮಾಡುತ್ತಿರುವುದು ಉತ್ತಮವಾಗಿದೆ. ರಾಜಕಾರಣಿಗಳಿಗೆ ಎಷ್ಟು ಒತ್ತಡ ಇರುತ್ತದೆ ಅದರ 2ರಷ್ಟು ಒತ್ತಡ ನೌಕರರಿಗೆ ಇರುತ್ತದೆ. ನಾವು 5 ವರ್ಷ ಈ ಒತ್ತಡ ಅನುಭವಿಸುತ್ತೇವೆ. ಆದರೆ ನೀವು ಅವಧಿ ಮುಗಿಯುವವರೆಗೂ ಒತ್ತಡ ಇರುವುದು ಒಂದು ಕಡೆ ಬೇಸರದ ವಿಚಾರ. ದಿನದ 1.5 ಗಂಟೆಗಳ ಕಾಲವಾದರೂ ತಮ್ಮ ಕುಟುಂಬ ಆರೋಗ್ಯದ ಕಡೆ ನೀವು ಗಮನ ಹರಿಸಬೇಕು. ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತದೆ ಎಂದು ಹೇಳಿದರು. ಸರ್ಕಾರದ ಮೊದಲನೇ ಕಾರ್ಯಾಂಗ ಅದರಲ್ಲಿ ನೀವಿವತ್ತು ಕ್ರೀಡಾಕೂಟವನ್ನ ನಮ್ಮ ಜಿಲ್ಲಾಧ್ಯಕ್ಷರು ಕೃಷ್ಣೇಗೌಡರು ಇವತ್ತು ಆಯೋಜನೆ ಮಾಡಿದರೆ ತುಂಬಾ ಸಂತೋಷದ ವಿಷಯ. ಜೊತೆಗೆ ಅತ್ಯಂತ ಕ್ರಿಯಾಶೀಲರಾದಂತಹ ನಿಮಗೆ ಜಿಲ್ಲಾಧ್ಯಕ್ಷರು ಸಿಕ್ಕಿದ್ದಾರೆ ನಮ್ಮ ಕೃಷ್ಣೇಗೌಡರು. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಅವರು ಕೆಲಸ ಮಾಡ್ತಿರೋದು ನಮ್ಮ ನೌಕರ ಸಂಘದ ಕಟ್ಟಡದ
ದುರಸ್ತಿ ನನಗೂ ಸಹ ಇಲ್ಲದಿದ್ದೆ ಅನುದಾನ ಆಗಲೇಬೇಕು ಅಂತ ಶಾಸಕರಿಗೆ ನಮಗೆ ಹೇಳ್ತಾನೆ ಇದ್ದಾರೆ. ಅದು ಮೊದಲನೇ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಅದು ಒಳ್ಳೆ ಬೆಳವಣಿಗೆ. ಜೊತೆಗೆ ಇವತ್ತಾಗಲೇ ಕ್ರೀಡಾಕೂಟ ಅವರೇನು ಅಧ್ಯಕ್ಷರಾಗಿ ಒಂದು 2-3 ತಿಂಗಳು ಆಗಿರ್ಬೋದು, ಆದರೆ ಒಳ್ಳೆ ಬೆಳವಣಿಗೆ ಸಂಘದಲ್ಲಿ ನಡೀತಾ ಇದೆ. ಖಂಡಿತವಾಗಿಯೂ ನೀವು ಸಂಘಕ್ಕೆ ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಅದ್ಭುತವಾಗಿ ಇದ್ದಾನೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅದ್ಭುತವಾಗಿ ನೌಕರರಿಗೆ ಹೇಳಿದ್ದಾರೆ. ಖಂಡಿತವಾಗಿ ಅದನ್ನು ನಾವು ರೂಢಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನೌಕರರಿಗೆ ನೋಡ್ತಿರ್ತೀವಿ ನಾವು, ರಾಜಕಾರಣಿಗಳಿಗೆ ನಮ್ಗೆ ಎಷ್ಟು ತಲೆಬಿಸಿ ಒತ್ತಡ ಇರುತ್ತೆ, ಅದೆರಡರಷ್ಟು ಒತ್ತಡ ನೌಕರರುಗಳಿಗಿರ್ತದೆ. ಯಾಕಂತ ಹೇಳಿದ್ರೆ ನಾವು 5 ವರ್ಷಕ್ಕೊಂದ್ಸರಿ ನಾವು ಈ ಒತ್ತಡವನ್ನ ಇದನ್ನು ನಾವು ನಿಭಾಯಿಸೋದು. ಆದರೆ ನೀವು ನಿಮ್ಮ ಅವಧಿಪೂರ್ವಕವಾಗಿ ಒತ್ತಡಗಳಿರ್ತದೆ, ಕಾರ್ಯಾಂಗ ಒತ್ತಡ ಇರ್ತದೆ, ರಾಜಕೀಯ ಒತ್ತಡ ಇರ್ತದೆ. ಖಂಡಿತವಾಗಿ ಎಲ್ಲ ರೀತಿಯ ಒತ್ತಡವನ್ನ ಅನುಭವಿಸೋದು ಅಂದ್ರೆ ನಮ್ಮ ನೌಕರರು. ಖಂಡಿತವಾಗಿ ಅದು ಒಂದು ಕಡೆ ಬೇಸರವಂತ ವಿಷಯ. ಜೊತೆಗೆ ಇವತ್ತು ಕ್ರೀಡಾಕೂಟ ನಿಮ್ಮೆಲ್ಲರ ಒಂದು ಆರೋಗ್ಯ ಕಡೆಗೆ ದೃಷ್ಟಿಯಾಗಿರ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ CO ಮೇಡಮ್ ಹೇಳಿದ್ರು, ದಿನದಲ್ಲಿ ಒಂದು 1-1.5-2 ಗಂಟೆ ಆದರೂ ತಮ್ಮ ಕುಟುಂಬಕ್ಕೆ ಆರೋಗ್ಯ ಕಡೆಗೆ ನೀವು ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ ಆರೋಗ್ಯ ಇದ್ರೆ ನಾವು ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವೆಲ್ಲ ಆರೋಗ್ಯ ಕಡೆ ಗಮನ ಕೊಡಿ. ಆದಷ್ಟು ಯೋಗಾಸನಕ್ಕೆ ಮತ್ತೆ ಧ್ಯಾನಕ್ಕೆ ನೀವು ಒತ್ತನ್ನು ಕೊಡಿ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ನೀವು ಒಂದೇ ವೃತ್ತಿ ಬೇರೆ ಆದರೂ ಆದರೆ ಒಂದೇ ಕಾರ್ಯರೂಪದಲ್ಲಿ ಇರ್ತೀವಿ. ನಾವು ಕೆಲಸ ಮಾಡಿಸೋದು, ಅದಕ್ಕೆ ನೀವು ಕೆಲಸ ಮಾಡಿಕೊಡೋದು, ಇಬ್ಬರಿಗೂ ಒತ್ತಡ ಏನಂತ ಹೇಳಿದ್ರೆ ಸಾರ್ವಜನಿಕರು ಒತ್ತಡ ಖಂಡಿತವಾಗಿ ಇರ್ತದೆ. ಹಾಗಾಗಿ ನಮಗೆ ಬೇಗ ಸಿಟ್ಟು ಬರುವಂಥದ್ದು ನಮಗಾಗಿರ್ಬೋದು, ನಾವು ಸಹ ಸಿಟ್ಟು ತೋರಿಸ್ತಿರ್ತೀವಿ, ನೀವು ನೌಕರರು ಸಹ ಸಿಟ್ಟು ತೋರಿಸ್ತಾರೆ. ಅದಕ್ಕೋಸ್ಕರ ನಮ್ಮ ಡಾಕ್ಟರ್ಸ್ ಹೇಳ್ತಿದ್ದಾರೆ, ಕೋಪಕ್ಕೆ ಸಿಟ್ಟಿಗೆ ಯಾವುದಾದ್ರೂ ಒಂದು ಮದ್ದು ಅಂತ ಹೇಳಿದ್ರೆ ಅದು ಧ್ಯಾನ ಅಂತ ಮಾಡುವಂಥ ಕೆಲಸವನ್ನ ದಯಮಾಡಿ ನಾನು ವಿನಮ್ರವಾಗಿ ನಾನು ಮನವಿ ಮಾಡ್ತೀನಿ. ಎಲ್ಲ ನೌಕರರು ಬೆಳಗ್ಗೆ ತಾನು ಒಂದು 20 ನಿಮಿಷ ಆಗಿರ್ಬೋದು, 15 ನಿಮಿಷ ಆಗಿರ್ಬೋದು, ಶಾಸಕ HP ಸ್ವರೂಪ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಎಂದರೆ ಕ್ರಿಯಾಶೀಲ ಅಧ್ಯಕ್ಷರು. ಸಂಘವನ್ನು ಒಗ್ಗಟ್ಟಿನಿಂದ ಕೊಂಡೊಯ್ಯುತ್ತಿದ್ದಾರೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇರಲಿ, ಕಾರ್ಯಾಂಗ ಒತ್ತಡದಿಂದ ಕೆಲಸ ಮಾಡಬೇಕು. ಪ್ರತಿನಿತ್ಯ ಕೆಲಸದ ಒತ್ತಡ ಇದ್ದರೂ ಕುಟುಂಬಕ್ಕೆ ಕೆಲ ಸಮಯ ಕೊಡಬೇಕು. ಸುಖ ಶಾಂತಿ ಜೊತೆ ನೆಮ್ಮದಿ ಇರಬೇಕು ಎಂದು ಹೇಳಿದರು. ಏನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದರಲ್ಲಿ ಕಾರ್ಯಾಂಗ ತಮ್ಮ ಒಂದು ಕೆಲಸ ಯಾವ ರೀತಿ ಒತ್ತಡದಲ್ಲಿ ಇರುತ್ತೆ ಅಂತ ಕೂಡ ನಮ್ಮ ಸಂಸದರು ಹೇಳಿದ್ರು. ನಾನು ಕೂಡ ಅದು ಹೇಳ್ತಾ ಇದ್ದೆ. ಕೆಲವು ತಾಲೂಕು ನಾನು ಹೇಳ್ಕೋಲ್ಲ, ಕೆಲವು ತಾಲೂಕಿನಲ್ಲಿ ಬಹಳಷ್ಟು ಸಮಸ್ಯೆ, ನೌಕರರ ಕೆಲಸ ಮಾಡ್ಲಿಕ್ಕಂತೂ ಒತ್ತಡ ಸಿಕ್ಕಾಗುತ್ತೆ. ಏನು ತಮ್ಮ ಮೇಲಧಿಕಾರಿಗಳಾಗಿರ್ಬೋದು ಮತ್ತು ಏನು ನಮ್ಮ ರಾಜಕೀಯ ಒತ್ತಡ, ಪ್ರತಿಯೊಂದು ಒಂದಲ್ಲೂ ಕೂಡ ತಾವು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ತಮಗೆ ಏನು ಹಿಂಸೆ ಇದ್ರೂ ಕೂಡ ತಮ್ಮ ಕುಟುಂಬಕ್ಕೆ ತಾವು ಸಮಯನ ಕೊಡಬೇಕು ಮತ್ತು ಆರೋಗ್ಯ ಕೂಡ ಸಮಯನ ಕೊಡಬೇಕು. ನಾವೆಲ್ಲ ಹೇಳ್ತಾ ಇದೀವಿ ಆರೋಗ್ಯಕ್ಕೆ ಸಮಯ ಕೊಡಬೇಕು, ಆರೋಗ್ಯ ನೋಡ್ಕೋಬೇಕು ಅಂತ. ಆದ್ರೆ ವೈಯಕ್ತಿಕವಾಗಿ ನಾವು ಕೂಡ ಆರೋಗ್ಯವನ್ನು ನೋಡ್ಕೊಳ್ಳಲ್ಲ, ಅದು ಕೂಡ ಭಾಷಣದಲ್ಲಿ ಮಾಡುತ್ತಾ ಸೀಮಿತವಾಗಿ ಮಾತಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಆರೋಗ್ಯ ಮತ್ತು ತಮ್ಮ ಕುಟುಂಬಕ್ಕೆ ಸಮಯನ ಕೊಡಬೇಕು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ನೌಕರರು ಎಂದರೆ ಅತ್ಯುತ್ತಮ ನೌಕರರೆಂದು ಪ್ರಶಸ್ತಿ ಕೊಡುತ್ತೇವೆ. ಕ್ರೀಡೆ ಮುಖ್ಯ, ಏಕೆ ಎಂದರೆ ನಮ್ಮ ಆರೋಗ್ಯ ಸ್ವಸ್ಥತೆ ಇರಬೇಕು. ನೌಕರರಿಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಮುಖ್ಯ ಎಂದು ಹೇಳಿದರು. ಸರ್ಕಾರಿ ನೌಕರಿ ಅಂತಂದ್ರೆ ಒಂದು ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾರೆ. ಥ್ಯಾಂಕ್ಲೆಸ್ ಜಾಬ್ ಅಂದರೆ ನೀವು ಎಷ್ಟು ಮಾಡಿದ್ರು ಕೂಡ ನಿಮಗೆ ಒಂದು ಚೆನ್ನಾಗಿ ಮಾಡಿದ್ಯಪ್ಪ ಅಂತಂದ್ಬಿಟ್ಟು ಹೊಗಳೋದಿಲ್ಲ ಅಥವಾ ಬೈಯೋದಂತೂ ಬೇಕಾದಷ್ಟೇ. ನಾನಂತೂ ಬೈತಾ ಇರ್ತೇನೆ, ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಹಾಗೆ ಹೊಗಳಿಕೆ ಕೂಡ ಇರುತ್ತೆ. ಪ್ರಶಸ್ತಿಗಳನ್ನ ಕೂಡ ಕೊಡ್ತೀವಿ ಸರ್ಕಾರಿ ನೌಕರರಿಗೆ, ಅತ್ಯುತ್ತಮವಾದ ನೌಕರರು ಅಂತಂದ್ಬಿಟ್ಟು ಪ್ರಶಸ್ತಿ ಕೂಡ ಕೊಡ್ತೀವಿ. ಆಟ ಹೇಗೆ ಮುಖ್ಯ ನಮ್ಮ ಜೀವನಕ್ಕೆ ಅಂತಂದರೆ ನಮ್ಮ ಸ್ವಸ್ಥತೆ, ನಮ್ಮ ಒಂದು ಆರೋಗ್ಯದ ಸ್ವಸ್ಥತೆ ನನಗೆ ಯಾಕೆ ಅಂತಂದರೆ ನಿನ್ನೆ ಎಲ್ಲ ಸ್ವಲ್ಪ BR ಪೂರ್ಣಿಮಾ ಮಾತನಾಡಿ, ಇಂತಹ ಕ್ರೀಡೆ 1-2 ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ದಿನದ 2 ಗಂಟೆಗಳನ್ನು ವ್ಯಾಯಾಮ, ಧ್ಯಾನಕ್ಕೆ ನೀಡಿ ಅನುಕಂಪ ಆಧಾರದ ಮೇಲೆ ನಿಮ್ಮ ಕಚೇರಿಗೆ ಬರುವುದನ್ನು ತಪ್ಪಿಸಿ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿ ಆರೋಗ್ಯದಿಂದ ನಿವೃತ್ತಿಯಾಗಿ ಎಂದು ಹೇಳಿದರು. ದಿನಕ್ಕೆ ನಿಮಗೋಸ್ಕರ 1 ರಿಂದ 1.5 ಗಂಟೆಗಳನ್ನು ಮೀಸಲಿಟ್ಟು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳು, ಏನು ನಮ್ಮ ವ್ಯಾಯಾಮ ಇರ್ಬೋದು ಅಥವಾ ಯೋಗ ಇರ್ಬೋದು ಅಥವಾ ವಾಕ್ ಇರ್ಬೋದು, ಇದರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ನಿಮ್ಮ ಚಟುವಟಿಕೆ ಏನು ಇವತ್ತು ಕ್ರೀಡಾಕೂಟ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ, ಇದು ಇವತ್ತು ನಾಳೆಗೆ ಮಾತ್ರ ಸೀಮಿತವಾಗಿರುತ್ತೆ. ದಿನನಿತ್ಯ ನಿಮಗೋಸ್ಕರ 1 ರಿಂದ 1.5 ಗಂಟೆಗಳ ಕಾಲ ಮೀಸಲಿಟ್ಟು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಅನುಕಂಪ ಆಧಾರಿತ ನೌಕರಿಗಳು ನಮ್ಮ
ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಉಪಾಧ್ಯಕ್ಷ ಕೆವಿ ಪಾರ್ಥೇಶ್, ಎಚ್ವಿ ಪಲ್ಲವಿ, ಕ್ರೀಡಾ ಕಾರ್ಯದರ್ಶಿ ಆರ್ ಆಶಾ, ಖಜಾಂಚಿ ಕೆಆರ್ ಹೇಮಂತ್, ಜಿಲ್ಲಾ ಕಾರ್ಯದರ್ಶಿ ಬಿಎಂ ಲಕ್ಷ್ಮೀಕಾಂತ್, ಕ್ರೀಡಾ ಕಾರ್ಯದರ್ಶಿ ಬಿಕೆ ರವೀಂದ್ರ, ಇ ಕೃಷ್ಣೇಗೌಡ, ನಾಯಕರಹಳ್ಳಿ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 12ರಂದು ಮಹಾರಥಯಾತ್ರೆ ಹಾಗೂ 13ರಂದು ತೆಪ್ಪೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಠದ ಮಠಾಧೀಶರಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಭಟ್ಟಾರಕ ಸ್ವಾಮೀಜಿ ತಿಳಿಸಿದರು. ಮಠದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಗವಾನ್ ಶ್ರೀ ಮಹಾವೀರ ಸ್ವಾಮಿ ಅವರ 1008ನೇ ಜನ್ಮ ಕಲ್ಯಾಣೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಘನ ಸರ್ಕಾರದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ನೆರವೇರಿಸಲಿದ್ದು, ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್.ಡಿ. ದೇವೇಗೌಡ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪ್ರವಾಸೋದ್ಯಮ, ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಟೇಲ್, ಮುಜರಾಯಿ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಯೋಜನೆ ಮತ್ತು ಸಾಂಘಿಕ ಸಚಿವ ಸುಧಾಕರ್ ಆಗಮಿಸಲಿದ್ದಾರೆ. ಶಾಸಕ ಸಿಎನ್ ಬಾಲಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಸಂಸದ ಶ್ರೇಯಸ್ ಪಟೇಲ್ ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದಾರೆ. ಅಲ್ಲದೆ ಎಂಎಲ್ಸಿ ಸೂರಜ್ ರೇವಣ್ಣ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಸುಮಾರು 2300 ವರ್ಷಗಳ ಭವ್ಯ ಇತಿಹಾಸವನ್ನು, ಪರಂಪರೆಯನ್ನು ಹೊಂದಿದಂತಹ ಮಹಾನ್ ಕ್ಷೇತ್ರ ಅಂತ ಹೇಳ್ಬೋದು. ಈ ಒಂದು ಕ್ಷೇತ್ರದಲ್ಲಿ ಅಂತಿಮ ಶ್ರುತಿ ಕೇವಲಿ ಭದ್ರಭಾವ ಸ್ವಾಮಿಗಳು, ಹಾಗೆ ಈ ದೇಶದ ಪ್ರಥಮ ಸಾಮ್ರಾಟನಾದಂತಹ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯರು ಸಲ್ಲೇಖನ ವಿಧಿಯನ್ನು ಪಡೆದು ಸನ್ಯಾಸತ್ವವನ್ನು ತೆಗೆದುಕೊಂಡು ಸಮಾಧಿಯನ್ನು ಹೊಂದಿದಂತಹ ಪವಿತ್ರ ಕ್ಷೇತ್ರ ಅಂತೇಳಿ ಹೇಳ್ಬೋದು. 2300 ವರ್ಷಗಳಿಂದಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಋಷಿಮುನಿಗಳು, ತ್ಯಾಗಿಗಳು, ತಪಸ್ವಿಗಳು ತಮ್ಮ ಕೊನೆಯ ಸಮಯದಲ್ಲಿ ಎಲ್ಲ ತಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಾಂಸಾರಿಕ ಸುಖಗಳನ್ನು ತ್ಯಾಗ ಮಾಡಿ ಮೋಕ್ಷದ ಹಾದಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗೆ ಇಲ್ಲಿ ಸಲ್ಲೇಖನ ವಿಧಿಯೊಂದಿಗೆ ಎಲ್ಲ ತಮ್ಮ ದೇಹವನ್ನು ತ್ಯಾಗ ಮಾಡಿ ಈ ಕ್ಷೇತ್ರವನ್ನು, ಈ ಭೂಮಿಯನ್ನು ಪವಿತ್ರಗೊಳಿಸಿದ್ದಾರೆ ಅಂಥೇಳಿ ಹೇಳ್ಬೋದು. ಹಾಗೆ 1040 ವರ್ಷಗಳ ಹಿಂದೆ ಗಂಗ ಸಾಮ್ರಾಜ್ಯದ ಸೇನಾಧಿಪತಿ ಚಾವುಂಡರಾಯ ಅವನ ಗುರುಗಳ ಆದೇಶದಿಂದ, ಹಾಗೆ ಅವನ ತಾಯಿಯ ಅಪೇಕ್ಷೆಯಿಂದ, ತಾಯಿಯ ಕೋರಿಕೆಯಿಂದ ಭಗವಾನ್ ಬಾಹುಬಲಿ ಸ್ವಾಮಿಯ ಮೂರ್ತಿಯ ನಿರ್ಮಾಣವನ್ನು ಮಾಡಿಸಿದ ನಂತರ ಈ ದೇಶ ವಿಶ್ವವಿಖ್ಯಾತಿಯನ್ನು ಹೊಂದುತ್ತದೆ. ದೇಶದಿಂದಲ್ಲದೆ ವಿದೇಶದಿಂದ ಈ ಒಂದು ಕ್ಷೇತ್ರ ಆಕರ್ಷಿಸಿಕೊಳ್ತದೆ. ವಿದೇಶಿ ಯಾತ್ರಿಗಳು ಕೂಡ ಆ ಭಗವಾನ್ ಬಾಹುಬಲಿ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಬರ್ತಾರೆ. ಹಾಗೆ ಇಂತಹ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಅಂತಕ್ಕಂತಹ ಒಂದು ಭವ್ಯ ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತದೆ. ಈ ಮಹಾಮಸ್ತಕಾಭಿಷೇಕ ಈ ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅಂಥೇಳಿ ನಾವು ಹೇಳ್ಬೋದು. ಹೇಗೆ ಉತ್ತರ ಭಾರತದಲ್ಲಿ ಕುಂಭಮೇಳ ಅತಿ ದೊಡ್ಡ ಕಾರ್ಯಕ್ರಮವಾಗಿರ್ತದೆ, ಹಾಗೆ ದಕ್ಷಿಣ ಭಾಗದಲ್ಲಿ, ಈ ದಕ್ಷಿಣ ದೇಶದಲ್ಲಿ ಶ್ರವಣಬೆಳಗೊಳದ ಮಸ್ತಕಾಭಿಷೇಕ ಬಿಟ್ಟರೆ ಇಲ್ಲಿ ಯಾವುದೂ ಕೂಡ ಅಂತಹ ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗೋದಿಲ್ಲ. ಮಸ್ತಕಾಭಿಷೇಕ ಸಂದರ್ಭದಲ್ಲಿ ಲಕ್ಷಾಂತರ ಜನ ಆ ಒಂದು 10 ದಿನ ಆ ಬಾಹುಬಲಿ ಸ್ವಾಮಿಗೆ ಅಭಿಷೇಕ ಮಾಡೋದಕ್ಕೆ, ನೋಡೋದಕ್ಕೆ, ಭಕ್ತಿ ಮಾಡೋದಕ್ಕೆ ದೇಶ ವಿದೇಶಗಳಿಂದ ಆಗಮಿಸ್ತಾರೆ. ಹಾಗೆ ಸಾಮಾನ್ಯ ಜನರಲ್ಲಿ ಏನು ಅಂತಂದರೆ, ಶ್ರವಣಬೆಳಗೊಳದಲ್ಲಿ ಮಸ್ತಕಾಭಿಷೇಕ ಒಂದೇ ಕಾರ್ಯಕ್ರಮ ಅಂಥೇಳಿ ಅಂದ್ಕೊಳ್ತಾರೆ. ಆದರೆ ಶ್ರವಣಬೆಳಗೊಳ ಎಂತಹ ವಿಶೇಷ ಪುಣ್ಯಕ್ಷೇತ್ರ ಅಂತಂದರೆ, ಇಲ್ಲಿ ಪ್ರತಿನಿತ್ಯವೂ ಕೂಡ ಏನಾದರೂ ಒಂದು ಪೂಜಾ ಕಾರ್ಯಗಳು, ಉತ್ಸವಗಳು ನೆರವೇರ್ತಾ ಇರ್ತವೆ. ಶ್ರವಣಬೆಳಗೊಳದಲ್ಲಿ ನಿತ್ಯೋತ್ಸವ ಅಂತೇಳಿ ಹೇಳ್ಬೋದು. ಅಂದರೆ ನಿತ್ಯವೂ ಉತ್ಸವ ನಡೀತಾನೆ ಇರ್ತದೆ, ಏನಾದರೂ ಒಂದು ಕಾರ್ಯಕ್ರಮಗಳು ಇದ್ದೇ ಇರ್ತದೆ. ಹಾಗೆ ಖಾಲಿ ಇರ್ತಕ್ಕಂಥ ದಿನಗಳೇ ಶ್ರವಣಬೆಳಗೊಳದಲ್ಲಿ ಇಲ್ಲ. ಅಂತಹ ಒಂದು ವಿಶೇಷ ಒಂದು ಪುಣ್ಯಕ್ಷೇತ್ರ ಇದಾಗಿರ್ತದೆ. ಈ ದಕ್ಷಿಣ ಭಾರತದಲ್ಲಿ ರಥೋತ್ಸವದ ಪರಂಪರೆಗಳು ಸಾವಿರಾರು ವರ್ಷಗಳಿಂದ ನಮ್ಮ ಗುರು ಹಿರಿಯರು ಎಲ್ಲ ನೆರವೇರಿಸಿಕೊಂಡು ಬಂದಿದ್ದಾರೆ.
ಅಂದರೆ ವರ್ಷದಲ್ಲಿ ಒಂದು ಸಲ ಆ ಊರಿನ ಗ್ರಾಮ ದೇವತೆ, ಗ್ರಾಮ ದೇವರು ಅದನ್ನು ಆ ರಥದಲ್ಲಿ ಅವರನ್ನು ಪ್ರತಿಷ್ಠಾಪಿಸಿ, ದೇವರನ್ನು ಪ್ರತಿಷ್ಠಾಪಿಸಿ ಉತ್ಸವವನ್ನು ಮಾಡ್ತಕ್ಕಂತಹ ಒಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ. ಯಾಕೆ ಈ ಉತ್ಸವಗಳನ್ನು ಮಾಡಲಾಗ್ತದೆ, ಯಾಕೆ ರಥೋತ್ಸವವನ್ನು ಮಾಡಲಾಗ್ತದೆ ಅಂತ ನೋಡೋದಾದರೆ, ಉತ್ಸವಗಳು ಮಾಡುವ ಉದ್ದೇಶ ಒಂದು ಧರ್ಮ ಪ್ರಭಾವನೆ ಆಗಬೇಕು, ಧರ್ಮ ಜಾಗೃತಿ ಆಗಬೇಕು. ಯಾವ ಜನಗಳು ಈ ಧರ್ಮದಿಂದ ದೂರವಾಗ್ತಿದ್ದಾರೆ, ಆಸ್ತಿಕರಿಂದ ಆಗ್ತಕ್ಕಂತಹ ಜನಗಳನ್ನು ಮತ್ತೆ ಧರ್ಮದೆಡೆಗೆ ಸೆಳೆಯುವಂತಹ ಒಂದು ಕಾರ್ಯವೇ ಒಂದು ಉತ್ಸವಗಳು ಅಥವಾ ರಥೋತ್ಸವ ಅಂತ ಹೇಳ್ಬೋದು. ಅಂದರೆ ಎಲ್ಲ ಜನಗಳನ್ನು ಕೂಡ ಪುನಃ ಧರ್ಮದ ಅಂದರೆ ಒಂದು ಆ ಚೌಕಟ್ಟಿನಲ್ಲಿ ಈ ಧರ್ಮ ಇರ್ತಕ್ಕಂಥದ್ದು ಒಂದು ನಮ್ಮ ಜೀವನದ ಯಶಸ್ಸು ಏನು, ನಾವೆಲ್ಲರೂ ಕೂಡ ಮೋಕ್ಷವನ್ನು ಪಡಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಉದ್ದೇಶವಾಗಿರ್ತದೆ. ಆ ಮೋಕ್ಷದ ದಾರಿಯಲ್ಲಿ ನಾವು ಹೋಗಬೇಕು ಅಂತಂದರೆ ಈ ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ಅದಕ್ಕೆ ಧರ್ಮ ಅಂತೇಳಿ ಹೇಳಲಾಗ್ತದೆ. ಧರ್ಮ ಅಂತಂದರೆ ಅದೊಂದು ನಮ್ಮ ಮೋಕ್ಷವನ್ನು ಪಡೀಲಿಕ್ಕೆ ಅದೊಂದು ಚೌಕಟ್ಟು. ಹೇಗೆ ಒಂದು ಸಂವಿಧಾನ, ಭಾರತ ದೇಶಕ್ಕೆ ಒಂದು ಸಂವಿಧಾನ ಅಂತ ಇರ್ತದೆ, ದೇಶಕ್ಕೆ ಒಂದು ದೇಶ ನಡಿಬೇಕು ಒಂದು ಸಂವಿಧಾನವನ್ನು ಹಾಕ್ತಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಒಂದು ಮೋಕ್ಷವನ್ನು ಪಡಿಬೇಕು, ಶಾಶ್ವತವಾದ ಸುಖ, ಮೋಕ್ಷ, ದೈವತ್ವವನ್ನು ಪಡಿಬೇಕು ಅಂತಂದರೆ ಅದಕ್ಕೆ ಏನು ಅಂತಾರೆ, ಅದಕ್ಕೆ ಒಂದು ಚೌಕಟ್ಟಿಗೆ ಧರ್ಮ ಅಂತ ಇದೆ, ಸಂವಿಧಾನ ಅಂತೇಳಿ ನಾವು ಇದನ್ನು ಕರಿಬೋದು. ಹಾಗೆ ಇದಕ್ಕೆ ಧರ್ಮ ಅಂತಾರೆ. ಹೀಗೆ ಈ ಧರ್ಮದ ಒಂದು ಹಾದಿಯಲ್ಲೇ ಎಲ್ಲರೂ ನಡಿಬೇಕು ಅನ್ನೋದಕ್ಕೋಸ್ಕರಲೇ ಈ ಉತ್ಸವಗಳು, ಜಾತ್ರಾ ಮಹೋತ್ಸವಗಳನ್ನು ಮಾಡಲಾಗ್ತದೆ. ಈ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದು ಕೇವಲ ಒಂದು ಮಠಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಈಗ ಶ್ರವಣಬೆಳಗೊಳದಲ್ಲಿ ಜಾತ್ರೆ ಅಂತಂದರೆ ಅದು ಮಠದವರು ಆಯೋಜನೆ ಮಾಡ್ತಾರೆ, ಆದರೆ ಆ ಜಾತ್ರೆ ಮಠದ್ದಲ್ಲ, ಹೌದಾ? ಜಾತ್ರೆ ಅನ್ನೋದು ಬೆಳಗೊಳದಲ್ಲಿ ಅಂತಲ್ಲ, ನಾವೆಲ್ಲೇ ನೋಡಿದರೂ ಕೂಡ ಜಾತ್ರೆ ಅನ್ನೋದು ಊರಿನ ಜಾತ್ರೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಹೌದಾ? ಊರಿನ ಎಲ್ಲ ಜನರ, ಎಲ್ಲ ಸಮುದಾಯ, ಎಲ್ಲ ಪಂಗಡದ ಜನರ ಒಂದು ಹಬ್ಬವೇ ಜಾತ್ರೆ ಅಂತ ಹೇಳಿ ಹೇಳ್ಬೋದು. ಹಾಗೆ ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ಈ ರಥೋತ್ಸವ ಅಥವಾ ಜಾತ್ರೆ, ಈ ಒಂದು ಕಾರ್ಯಕ್ರಮಗಳನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ಇದು ಕೇವಲ ದಕ್ಷಿಣ ಭಾರತ, ಕೇರಳ, ತಮಿಳುನಾಡು, ಕರ್ನಾಟಕ ಈ ಭಾಗದಲ್ಲಿ ಮಾತ್ರ ಈ ಒಂದು ರಥೋತ್ಸವ ಅಂತಕ್ಕಂಥ ವಿಶೇಷ ಉತ್ಸವವನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಬಹಳ ಶೃಂಗಾರ ಮಾಡಿದಂತಹ ರಥಗಳು, ಬಹಳ ಎತ್ತರವಾದ ರಥಗಳು, ಬೇರೆ ಬೇರೆ ರೀತಿಯಾದಂತಹ ರಥಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಶ್ರವಣಬೆಳಗೊಳದಲ್ಲಿ ಕೂಡ ಒಂದು 1000 ವರ್ಷಗಳ ಇತಿಹಾಸದಿಂದ 1000 ವರ್ಷದಿಂದಲೂ ಕೂಡ ಈ ರಥೋತ್ಸವ ನೆರವೇರಿಕೊಂಡು ಬಂದಿದೆ. ಇದಕ್ಕೆ ಒಂದು ದಾಖಲೆ ನಮಗೆ ಇಲ್ಲಿ ಶ್ರವಣಬೆಳಗೊಳದಲ್ಲಿ ರಥೋತ್ಸವ ನಡೀತಿತ್ತು ಅನ್ನೋದಕ್ಕೆ ಏನು ದಾಖಲೆ ಅಂತಂದರೆ, ಇಲ್ಲಿ ನಮ್ಮ ಶ್ರವಣಬೆಳಗೊಳದ ಮಠ ಏನು ಶ್ರೀಮಠ ಸ್ವಾಮೀಜಿಯವರು ಯಾರು ನಾವು ಇರ್ತೀವಿ ಅಲ್ಲಿ, ಆ ಶ್ರೀಮಠ ಸುಮಾರು 600 ವರ್ಷಗಳಷ್ಟು ಪುರಾತನವಾದಂತಹ ಒಂದು ಮಠವಾಗಿರ್ತದೆ. ಆ ಮಠದಲ್ಲಿ ಭಿತ್ತಿ ಚಿತ್ರ ಅಂದರೆ ವಾಲ್ ಪೇಂಟಿಂಗ್ಸ್ ಅಂತ ನಾವು ಕರಿಬೋದು. ಅಂದರೆ ಗೋಡೆಗೆ ಸುಣ್ಣದ ಗಾರೆಯನ್ನು ಮಾಡಿ, ಕಲ್ಲಿನ ಗೋಡೆಗೆ ಸುಣ್ಣದ ಗಾರೆಯನ್ನು ಮಾಡಿ ಅದರಲ್ಲಿ ಎಲೆಗಳ ರಸದಿಂದ, ಹಣ್ಣಿನ ರಸಗಳಿಂದ ಚಿತ್ರವನ್ನು ಬಿಡಿಸಿದ್ದಾರೆ. ಆ ಒಂದು 600 ವರ್ಷ ಪ್ರಾಚೀನವಾದಂತಹ ಆ ಚಿತ್ರಗಳನ್ನು ನಾವು ನೋಡಿದರೆ, ಆ ಚಿತ್ರದಲ್ಲಿ ಶ್ರವಣಬೆಳಗೊಳದ ಹಲವಾರು ಕಥೆಗಳನ್ನು ಆ ಒಂದು ಚಿತ್ರ ಮುಖಾಂತರ ಆ ಗೋಡೆಯಲ್ಲಿ ಬಿಡಿಸಲಾಗಿದೆ. ಅದೇ ರೀತಿಯಾಗಿ ಶ್ರವಣಬೆಳಗೊಳದ ಜಾತ್ರಾ ಮಹೋತ್ಸವವನ್ನು ಕೂಡ ಆ ಒಂದು ಚಿತ್ರದಲ್ಲಿ ಬಿಡಿಸಲಾಗಿದೆ, ಭಿತ್ತಿ ಚಿತ್ರ ಅಂತೇಳಿ ನಾವು ಕರಿಬೋದು. ಈಗೇನು ರಥೋತ್ಸವ ನಾವು ಪ್ರತಿ ವರ್ಷ ಮಾಡ್ತೀವಿ, ಆ ರಥದ ಒಂದು ಆಕಾರ ಏನಿದೆ, ಆ ಧ್ವಜದ ಬಟ್ಟೆಗಳು ಯಾವ ಬಣ್ಣ ಇದೆ, ಆ ರಥದ ಧ್ವಜಗಳನ್ನು ಯಾವ ರೀತಿಯಾಗಿ ಅದನ್ನು ಕಟ್ಟಿದರೆ ಅದೇ ಸೇಮ್, ಅದು ಹೇಗೆ ನಾವು ಇದೆ ಅದೇ ರೀತಿಯಾಗಿ ಆ ಚಿತ್ರದಲ್ಲಿ ಕೂಡ ಇದೆ. ಅಂದರೆ 600 ವರ್ಷಗಳಿಂದ ಒಂದೇ ಪರಂಪರೆಯಲ್ಲಿ ಒಂದೇ ರೀತಿಯಾದಂಥ ಒಂದು ಅದಕ್ಕೆ ಅಲಂಕಾರವನ್ನು ಮಾಡ್ಕೊಂಡು ಬರಲಾಗಿದೆ. ಹಾಗೆ ಆ ಒಂದು ರಥವನ್ನು ಕೂಡ ನಾವೆಲ್ಲ ಮಠದ ಬಸ್ತಿಯಲ್ಲಿ ನೋಡ್ಬೋದು. ಅಂತಹ ಒಂದು ಸುಂದರ ದೃಶ್ಯ ಇದೆ ರಥೋತ್ಸವ. ಆ ರಥವನ್ನು ಎಲ್ಲರೂ ಕೂಡ ಎಳೆಯುವಂಥದ್ದು. ಹಾಗೆ ಇಲ್ಲಿದ್ದಂತಹ ಸ್ವಾಮಿಗಳ ಒಂದು ಚಿತ್ರನೂ ಕೂಡ ಅಲ್ಲಿ ಬಿಡಿಸುತ್ತಾರೆ. ಹಾಗೆ ರಥೋತ್ಸವದಲ್ಲಿ ಏನು ಇದೆಲ್ಲ ಬರ್ತದಲ್ಲ, ನಮ್ಮ ಅಂಗಡಿಗಳು, ಮಿಠಾಯಿ ಅಂಗಡಿಗಳು ಬರ್ತದೆ, ಬೇರೆ ಬೇರೆ ಅಂಗಡಿಗಳು ಬರ್ತದೆ. ಆಗಲೂ ಕೂಡ ಅಂಗಡಿಗಳಿದ್ವಂತೆ. ಅದನ್ನು ಕೂಡ 600 ವರ್ಷಗಳ ಹಿಂದೆ ಅಂಗಡಿಗಳು ಹೇಗಿತ್ತು, ಹೇಗೆ ವ್ಯಾಪಾರ ಮಾಡ್ತಿದ್ರು ಅನ್ನೋದು ಕೂಡ ನಾವು ಆ ಚಿತ್ರದಲ್ಲಿ ನೋಡ್ಬೋದು. ಹಾಗೆ ಅದರ ಜೊತೆಗೆ ಈ ಜಾತ್ರೆ ಅಂದ ತಕ್ಷಣ ಸಾಮಾನ್ಯವಾಗಿ ಜನ ಜಾಸ್ತಿ ಆದಾಗ ಜಗಳಗಳು ಅನ್ನೋದು ಸಾಮಾನ್ಯ. ಹಾಗೆ ಆ ಜಗಳ ಆಡಬೇಕಾದ್ರೆ ಒಬ್ಬರೊಬ್ಬರು ಜುಟ್ಟುಗಳನ್ನು, ಗಂಡಸರು ಬ್ರಾಹ್ಮಣರು ಜುಟ್ಟನ್ನು ಎಳ್ಕೊಳ್ಳುವಂತಹ ದೃಶ್ಯ ಕೂಡ ಆ ಒಂದು ಇದರಲ್ಲಿ ನಾವು ನೋಡ್ಬೋದು. ಹಾಗೆ ಅಂತಹ ಒಂದು ಸಂದರ್ಭದಲ್ಲಿ ಆ ಜಾತ್ರೆಯಲ್ಲಿ ಆನೆ, ಕುದುರೆ, ಒಂಟೆಗಳು ಕೂಡ ಬಂದಿತ್ತು ಅನ್ನೋದಕ್ಕೆ ಅಲ್ಲೊಂದು ನಮಗೆ ದಾಖಲೆ ಸಿಗ್ತದೆ. ಹಾಗೆ
ಅಂಥ ಒಂದು ವೈಭವ ಉತ್ಸವ, ರಥೋತ್ಸವ ಸಾವಿರಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿದೆ. ಅದಕ್ಕೆ ಒಂದು ದಾಖಲೆ ಅಂತಂದರೆ 600 ವರ್ಷಗಳ ಹಿಂದಿನ ಆ ಒಂದು ಚಿತ್ರಣ ಅಂತ ಹೇಳ್ಬೋದು. ಅದೇ ಕ್ರಮವಾಗಿ, ಅದೇ ಪದ್ಧತಿಯಂತೆ, ಅದೇ ಪರಂಪರೆಯಂತೆ ಈಗಲೂ ಕೂಡ ಶ್ರವಣಬೆಳಗೊಳದ ಜಾತ್ರಾ ಮಹೋತ್ಸವ ನೆರವೇರ್ತದೆ. ಯಾವಾಗ ಅಂತಂದರೆ ನಮ್ಮ ಯುಗಾದಿ ಹಬ್ಬ ಆಗಿ 15 ದಿನಕ್ಕೆ, ಅಂದರೆ ಈಗ ಚೈತ್ರ ಶುದ್ಧ ಹುಣ್ಣಿಮೆಯ ದಿನ ಆ ಒಂದು ರಥೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಶ್ರವಣಬೆಳಗೊಳದಲ್ಲಿ ನಡೀತದೆ. ಸಾಮಾನ್ಯ ಜನರಲ್ಲಿ ಮಸ್ತಕಾಭಿಷೇಕ ಒಂದೇ ನಡೆಯೋದು ಅಂತೇಳಿ ಅಂದ್ಕೊತಾರೆ. ಆದರೆ ಶ್ರವಣಬೆಳಗೊಳದಲ್ಲಿ ಪ್ರತಿ ವರ್ಷವೂ ಕೂಡ ಈ ರಥೋತ್ಸವ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನೆರವೇರ್ತದೆ. ಹಾಗೆ ಆ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಗಮಿಸಿ ಆ ಭಗವಂತರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ. ಇಡೀ ವಿಶ್ವಕ್ಕೆ ಅಹಿಂಸೆಯ ಸಂದೇಶ ಸಾರುವ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಪ್ರತ್ಯೇಕ ಜಾಗ ಇದ್ದರೂ ಪ್ರಮುಖ ರಸ್ತೆಯಲ್ಲಿ ಮಾಂಸ ಮಾರಾಟ ಮಾಡುತ್ತಿರುವ ಬಗ್ಗೆ ಶ್ರವಣಬೆಳಗೊಳ ಜೈನ ಮಠದ ಮಠಾಧೀಶರಾದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನಮ್ಮ ಒಂದು ಬೇಡಿಕೆ ಹಾಗೆ ಇನ್ನೂ ಇದು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟ ಕೂಡ ಮಾಡಬೇಕಾಗ್ತದೆ. ಹಾಗೆ ನಾವೆಷ್ಟು ಅಂತ ಕೇಳಿ ಇದಾದರೆ ಮುಂದೆ ಹೋರಾಟದ ಒಂದು ಹಾದಿಯನ್ನು ಕೂಡ ಹಿಡಿಬೇಕಾಗ್ತದೆ. ಈಗ ನಾವು 2 ವರ್ಷದಿಂದ ಕೂಡ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಯಾವುದಕ್ಕೂ ಕೂಡ ಸ್ಪಂದನೆ ಇಲ್ಲ. ಇಲ್ಲಿ ತರಕಾರಿ ಅಂಗಡಿಗಳು, ನಮಗೆ ತರಕಾರಿ ಅಂಗಡಿಯವ್ರ ಮೇಲೆ ದ್ವೇಷ ಇಲ್ಲ. ಊರು ಸುಂದರವಾಗಿರಬೇಕು. ಕಲ್ಯಾಣಿ ಸುತ್ತ ಊರು ಸುಂದರವಾಗಿರಬೇಕು. ಕಲ್ಯಾಣಿ ಸುತ್ತ ನಾವು ನೋಡ್ಬೋದು, ಕಲ್ಯಾಣಿ ಗೋಡೆಗಳನ್ನೆಲ್ಲ ಒಡೆದು ಹಾಕಿದ್ದಾರೆ. ಕಲ್ಯಾಣಿ ಗೋಡೆ ಮೇಲೆ ಶೀಟ್ ಹಾಕೋದು, ಅದನ್ನು ಕಂಬ ಕೊಡೋದು, ಅದಕ್ಕೆ ಏನೋ ದಾರ ಕಟ್ಟೋದು, ಏನೇನೋ ಮಾಡಿ ತರಕಾರಿ ಅಂಗಡಿಗಳು ಇಲ್ಲಿ ನಾವು ನೋಡೋದು ಕಲ್ಯಾಣಿ ಸುತ್ತ. ಆ ಕಲ್ಯಾಣಿಯಿಂದಲೇ ಬೆಳಗೊಳ ಅಂತ ಹೆಸರು ಬಂದಿದೆ. ಆ ಕಲ್ಯಾಣಿಯನ್ನೇ ನಮಗೆ ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದರ ಸುತ್ತ ಅಂಗಡಿಗಳಿದೆ. ಅವರಿಗೂ ಕೂಡ ಬೇರೆ ಸ್ಥಳವನ್ನು ಕೊಟ್ಟಿದ್ದಾರೆ. ಎಲ್ಲಿ ನಮ್ಮ ಬೆಳಗೊಳದ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಒಂದು ಜಾಗ ಇದೆ, ಸುಮಾರು 1-1.5 ಎಕರೆ ಜಾಗ ಇದೆ. ಅಲ್ಲಿ ಹೋಗಿ ಅಂತ ಕೊಟ್ಟಿದ್ದಾರೆ ಜಾಗ. MLA ಅವರು ಕೂಡ ಕರೆದು ಹೇಳಿದ್ದಾರೆ. ಯಾರು ಮಾತನ್ನು ಕೇಳಲ್ಲ. ಹಾಗೆ ಎಲ್ಲೇ ನೋಡಿದ್ರು ತರಕಾರಿ ಅಂಗಡಿ, ಎಲ್ಲೇ ನೋಡಿದ್ರು ಕಸ. ನಮಗೆ ತರಕಾರಿ ಅಂಗಡಿಯವ್ರ ಮೇಲೆ ದ್ವೇಷ ಇದೆ. ಅವರಿಗೂ ಒಂದು ಒಳ್ಳೆ ಚಂದ. ಅಲ್ಲಿ MLA ಅವರು ಹೇಳಿದ್ದಾರೆ, ನಾನೇ ಎಲ್ಲ ಕಂಬ ಹಾಕಿ ಶೀಟ್ ಹಾಕಿ ಒಬ್ರೊಬ್ರಿಗೆ ಒಂದೊಂದು ಅಂಗಡಿ ಚಂದ ಮಾಡಿಕೊಡ್ತೀನಿ ಅಂದರೆ ಯಾರೋ ಎದ್ದೋಗಿ ಹೇಳಿ ಅವರು ಕೂಡ ತಹಶೀಲ್ದಾರಿಗೆ ಆದೇಶ ಮಾಡಿದರು. ತಹಶೀಲ್ದಾರು ಇಲ್ಲಿ PDOಗೆ ಆದೇಶ ಮಾಡಿ ಲೆಟ್ರೆಲ್ಲ ಕೊಟ್ಟಿದ್ದಾರೆ. ಆದರೆ ಅವ್ರು ಯಾರೂ ಇದು ಮಾಡ್ತಾಯಿಲ್ಲ. ಹಾಂ, ಅಂದರೆ ತೆರವುಗೊಳಿಸ್ಬೇಕು. 1 ತಿಂಗಳ ಒಳಗೆ 1 ತಿಂಗಳು ಸಮಯಾವಕಾಶ, ಅದು ಡೇಟನ್ನು ಕೂಡ ಹಾಕಿದ್ದಾರೆ. ಇಂಥ ತಾರೀಕಿಂದ ಇಂಥ ತಾರೀಕು ಒಳಗೆ 1 ತಿಂಗಳ ಒಳಗೆ ತೆರವುಗೊಳಿಸಬೇಕು ಅಂಥೇಳಿ ಹಾಕಿದ್ದಾರೆ. ಆದರೆ ಅವ್ರಿಗೆ ಕೇಳಿದ್ರೆ ಅದು ರೆವೆನ್ಯೂ ಜಾಗದಲ್ಲಿದೆ, ಅದು ನಮ್ಮ ಇದರಲ್ಲಿ ಬರಲ್ಲ ಅಂತ PDO ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆಗ್ತಾಯಿಲ್ಲ ಅಷ್ಟೇ, ನಿರ್ಲಕ್ಷ್ಯ, ಯಾರು ಬರ್ತಾಯಿಲ್ಲ. ಹೌದು, ಸರಿ. ಆಮೇಲೆ ಸಂತೆದ್ದು ಹಾಗೆ ಸಂತೆ ಮಾಡೋಕ್ಕಂತಲೇ ಅಲ್ಲಿ ಹೊಸದೆಲ್ಲ ಶೀಟ್ ಹಾಕಿ ಸಂತೆಗೆ ಮಾಡಿದ್ದಾರೆ RMC ಇದರಲ್ಲಿ. ಆದರೆ ಸಂತೆ ಮಾಡೋದೇ ಬೇರೆ ಜಾಗದಲ್ಲಿ. ನೀವು ಹೇಳಿದ್ರಲ್ಲ, ಯಾರು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಹೋಗ್ತಾರಂತೇಳಿ ಸಂತೆಗೆ ಪಾಪ ಒಳ್ಳೆ ಶೀಟ್ ಹಾಕಿ ಕಾಂಕ್ರೀಟ್ ಇದು ಕಟ್ಟೆ ಎಲ್ಲ ಕಟ್ಟಿ ಎಲ್ಲ ಚಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದರೆ ಅಲ್ಲಿ ಯಾರೂ ಸಂತೆ ಮಾಡೋದು, ಸಂತೆ ಮಾಡೋದೇ ಬೇರೆ ಜಾಗದಲ್ಲಿ. ಹೌದು. ಅದೊಂದು ಸ್ವಲ್ಪ ಎಲ್ಲ ಗಮನಕ್ಕೆ ತಂದೆ ಸ್ವಲ್ಪ ಆಯಿತಾ? ಹಾಂ, ಎಲ್ಲ ತಾವೆಲ್ಲ ಕೂಡ ಬಂದಿದ್ದು ಭಾಳ ಸಂತೋಷ. ಹಾಂ, ಹೌದು. ಯಾರು ಮಾತು ಕೇಳೋದು ನಮಗೆ, ಅಂದರೆ ಏನಾದರೂ ಒಂದು ಸುಮ್ಮನೆ ಕೆದಕ್ತಾರೆ. ನಮಗೆ ಅಲ್ಲಿ ಹೋದರೆ ವ್ಯಾಪಾರ ಆಗಲ್ಲ, ನಾವು ಸಿಟಿ ಒಳಗೆ ಇರಬೇಕು. ಅದೇನು ತುಂಬ ದೂರ ಇಲ್ಲ, ನಮ್ಮ ತರಕಾರಿ ಅಂಗಡಿ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಜನ ಯಾರೂ ಬರಲ್ಲ. ಅದು ಇದು ಸುಮ್ಮನೆ ಜನಗಳು ಎಷ್ಟಂದ್ರೂ ಅದನ್ನು ಮಾತು ಕೇಳಲ್ಲ. MLA ಅವರೇ ಕರೆಸಿ ಮಾತಾಡಿದ್ದಾರೆ, ಕೇಳಲ್ಲ, ಯಾರು ಮಾತುಗಳನ್ನು ಕೇಳಲ್ಲ. ಹೌದು. ನೋಡೋಣ, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಒಂದು ಪ್ರಯತ್ನ ಮಾಡ್ತೀವಿ. MLA ಅವರನ್ನು ಜೊತೆಗೆ ಇಟ್ಕೊಂಡು ಒಂದು ಅವರಿಗೆಲ್ಲ ಉಪದೇಶ ಮಾಡೋ ರೀತಿ ಮಾಡ್ತೀವಿ.
ಎಲ್ಲ ಕೂಡ ಬಂದಿತ್ತು. ಈಗ ಜಾಹೀರಾತು. ಕೆಎನ್ಎ ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್ ಹೊಳೆನರಸೀಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. ಅಡ್ಮಿಷನ್ ಓಪನ್ ಫಾರ್ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು PUC. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, KNA ಎಕ್ಸ್ಟೆನ್ಷನ್, ಓಲ್ಡ್ ಚನ್ನರಾಯಪಟ್ಟಣ ರೋಡ್, ಹೊಳೆನರಸೀಪುರ. ಮೊಬೈಲ್ 9108510737, 9108510735. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವೆಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರಸ್, ಹೆಂಡ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಗ್ವರ್, ಆಸ್ಟ್ರೋಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ಕ್ವಾರ್ಕ್ ಅಕಾಡೆಮಿ ಸತತ 6 ವರ್ಷಗಳಿಂದ ನೀಟ್, JEE ಮತ್ತು CET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್, JEE ಮೇನ್ಸ್, KCET ಲಾಂಗ್ ಟರ್ಮ್, ನೀಟ್ ಮತ್ತು JEE ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ PUC ಮತ್ತು ಸೆಕೆಂಡ್ PUC, PCMB ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ. ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ, ಆಪೋಸಿಟ್ ಸ್ಫೂರ್ತಿ ಕಾಫಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, KR ಪುರಂ, ಹಾಸನ್. ಮೊಬೈಲ್ ನಂಬರ್ 8867519496. ಎಲ್ಲರಿಗೂ ನಮಸ್ಕಾರ. ಸತತ 6 ವರ್ಷಗಳಿಂದ ನೀಟ್, CET ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ. ನಮ್ಮಲ್ಲಿ KCET ನೀಟ್ ಕ್ರ್ಯಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ. ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನಬಿಂದು ಕೋಚಿಂಗ್ ಸೆಂಟರ್, ಸತ್ಯಂ ಆರ್ಕೇಡ್ ಅಬೋವ್ ಬಂಧನ್ ಬ್ಯಾಂಕ್, ನಿಯರ್ ಸಹ್ಯಾದ್ರಿ ಸರ್ಕಲ್, ಸಾಲಗಾಮೆ ರೋಡ್, ಹಾಸನ್. ಮೊಬೈಲ್ ನಂಬರ್ 8762977772. ಡಿಪ್ಲೊಮಾ CET 2025 ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ. ಹಾಗೆ PGCET ಸ್ಪೆಷಲಿ MCAಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ. ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ. LG ಲೈಫ್ಸ್ ಗುಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ LG ಪೆಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು, LG ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಏರ್ ಕಂಡೀಷನರ್, ಓವನ್, ವಾಟರ್ ಪ್ಯೂರಿಫೈಯರ್ಸ್, ಸ್ಪೀಕರ್ಸ್, ಇನ್ನೂ ಹಲವಾರು LG ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ. ನಮ್ಮಲ್ಲಿ 32ರಿಂದ 97 ಇಂಚಿನ ಟಿವಿಗಳಿದ್ದು OLED, QNED, UHD, 4K ಫುಲ್ HD, OLED
OLED C4, OLED G4 ಮಾದರಿಯ ಟಿವಿಗಳು ಲಭ್ಯವಿದೆ. ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್, ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು, ವಾಷಿಂಗ್ ಮಷಿನ್ನಲ್ಲಿ ಆಟೋಮ್ಯಾಟಿಕ್, ಸೆಮಿ ಆಟೋಮ್ಯಾಟಿಕ್, ಫ್ರಂಟ್ ಲೋಡ್, ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ. ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್, ಡಿಶ್ ವಾಷರ್, ಸೌಂಡ್ ಬಾರ್ಸ್, ಎಕ್ಸ್ ಝೂಮ್, ಡ್ಯುಯಲ್ ಇನ್ವರ್ಟರ್ AC, ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ. ಸ್ಪೆಷಲ್ ಆಫರ್ ಅಂದರೆ ನೋ ಕಾಸ್ಟ್ EMI, 0 ಡೌನ್ ಪೇಮೆಂಟ್, 26% ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ EMI ಮತ್ತು 1 EMIನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ LG ಬೆಸ್ಟ್ ಕೇರ್ ಆನ್ಯುವಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ. ಅಲ್ಲದೆ ಸ್ಪ್ಲಿಟ್ AC ಇನ್ಸ್ಟಾಲೇಷನ್ ಕೇವಲ 699 ರೂಪಾಯಿಗೆ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ. ಎಂದೇ ಭೇಟಿ ನೀಡಿ LG ಬೆಸ್ಟ್ ಶಾಪ್, BSNL ಭವನದ ಎದುರು, ಹನುಮಾನ್ ಟವರ್ಸ್, BM ರಸ್ತೆ, ಹಾಸನ. ಸಂಪರ್ಕಿಸಿ 9071410974. ನೋಡಿದಾಗಲೆಲ್ಲ ನವ ಚಿತ್ರವೇ ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ಚಿನ್ನದ ಆಭರಣಗಳ ವೇಸ್ಟೇಜ್ VA ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆವರಣದಲ್ಲಿ ಏಪ್ರಿಲ್ 9, 10 ಮತ್ತು 11ರಂದು 3 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಜೋಡಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ಸದಸ್ಯ ಮೋಹನ್ ಮತ್ತು ರವಿ ಚಕ್ರವರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳ, ರೋಟರಿ ಬೆಂಗಳೂರು ಸೌತ್ ಪರೇಡ್, ರೋಟರಿ ಬೆಂಗಳೂರು ಕೋರಮಂಗಲ, ರೋಟರಿ ಬೆಂಗಳೂರು ಲೇಕ್ ಸೈಡ್, ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಹಾಸನ, ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತಾ ಸಮಿತಿ ಜೈಪುರ, ಭಾರತ ಸೇವಾ ದಳ ಹಾಸನ, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ವೈಸಿರಿ ಹಾಗೂ IFMR ಹಾಸನ ಇವರ ಸಹಯೋಗದೊಂದಿಗೆ ಏಪ್ರಿಲ್ 9, 10 ಮತ್ತು 11ರಂದು 3 ದಿನಗಳ ಕಾಲ ಸಂಜೀವಿನಿ ಸಹಕಾರಿ ಆಸ್ಪತ್ರೆ KR-ಪುರಂ ಹಾಸನದಲ್ಲಿ 5ನೇ ವರ್ಷದ ಉಚಿತ ಕೃತಕ ಕೈಕಾಲು ಜೋಡಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಪ್ರತಿ ವರ್ಷವೂ ಕೂಡ ಇಂತಹ ಶಿಬಿರ ಏರ್ಪಡಿಸಿ ನಿರೀಕ್ಷೆಗೂ ಮೀರಿ ಯಶಸ್ವಿಗೊಂಡಿದ್ದೇವೆ. ಪ್ರಮುಖವಾಗಿ ಈ ಶಿಬಿರದಲ್ಲಿ ಫಲಾನುಭವಿಗಳಿಗೆ ಕೃತಕ ಮುಂಗೈ ಹಾಗೂ ಕೃತಕ ಕಾಲು ಮತ್ತು ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಪರ್ಸ್ಗಳನ್ನು ಉಚಿತವಾಗಿ ಅಳವಡಿಸಿಕೊಡುವುದು, ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮತ್ತು ಕರ್ನಾಟಕದ ಇತರ ಜಿಲ್ಲೆಗಳಿಂದ ಅರ್ಹ ಫಲಾನುಭವಿಗಳು ಭಾಗವಹಿಸಿ ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು. ಮೇನ್ಲಿ ನಮ್ಮ ಬೆಂಗಳೂರಲ್ಲಿ ಸುಮಾರು ವೈದ್ಯಕೀಯ ಇದರಲ್ಲಿ ಹಾಸ್ಪಿಟಲ್ ರಿನೋವೇಷನ್ ಆಗಲಿ ಅಥವಾ ಬೇರೆ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಒಂದಾಗಲಿ ಅಥವಾ ಟ್ರೀಟ್ಮೆಂಟ್ಗಳು ಮಾಡೋದಾಗಲಿ ಅಥವಾ ಬ್ಲಡ್ ಕ್ಯಾಂಪು ಮತ್ತು ಉಚಿತ ಐ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡೋದು, ಇದನ್ನು ಮೇನ್ಲಿ ನಮ್ಮ ಮೆಡಿಕಲ್ ಇದರಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. 4-5 ವರ್ಷದಿಂದ ಅಂತೂ ಅದು ಜಾಸ್ತಿ ನಮ್ಮ ಪ್ರಾಜೆಕ್ಟ್ಸ್ಗಳಾಗಲಿ ಅಥವಾ ಪ್ರಾಜೆಕ್ಟ್ಸಲ್ಲಿ ನಾವು ಇನ್ವೆಸ್ಟ್ ಮಾಡೋದಾಗಲಿ ಫಂಡಿಂಗ್ ಮಾಡೋದಾಗಲಿ ಎಲ್ಲ ಮೇನ್ಲಿ ವೈದ್ಯಕೀಯ ಇದರಲ್ಲೇ ಮಾಡ್ತಾ ಇದ್ದೀವಿ. ಈ ಲಿಮ್ ಕ್ಯಾಂಪ್ ಬಂದು ಜೂನ್ 2023 ನಮ್ಮ ಕ್ಲಬ್ ಇದ್ರಲ್ಲಿ ಭಾಗವಹಿಸಿದ್ವಿ. ಆಕ್ಚುಲಿ ಲಾಸ್ಟ್ ಟೈಮ್ ಮೋಹನ್ ಅವರು ಅಟೆಂಡ್ ಮಾಡಿದಾಗ. ಸೊ ಈ ವರ್ಷ ಲಾಸ್ಟ್ ಇಯರ್ ನಾವು ಮಿಸ್ ಮಾಡಿದ್ವಿ. ಈ ವರ್ಷ ಮಾಡಲೇಬೇಕು ಅಂತ ಈ ವರ್ಷದ ರೋಟರಿ ಇಯರ್ ಬಿಗಿನಿಂಗ್ ಅಲ್ಲೇ ಒಂದು ಡಿಸೈಡ್ ಮಾಡಿದ್ವಿ. ಅವನ್ನ ಕೋಆರ್ಡಿನೇಟ್ ಮಾಡ್ತಾ ಬಂದಿದ್ವಿ, ಯಾವಾಗ ಮಾಡ್ಬೋದು, ಎಷ್ಟು ಜನ ಸಿಗ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿರೋದ್ರಲ್ಲಿ ಫಲಾನುಭವಿಗಳು ಜಾಸ್ತಿ ಇದ್ರು, ಇಲ್ಲಿ ಆರ್ಗನೈಸ್ ಮಾಡಿದ್ದು ವ್ಯವಸ್ಥೆ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿ ಇದಾಗಿತ್ತು. ಸೊ ಅದಕ್ಕೆ ಈ ವರ್ಷ ಕೂಡ ನಮ್ಮ ಕ್ಲಬ್ ಇಂದ ಇದರಲ್ಲಿ ಭಾಗವಹಿಸ್ಬಿಟ್ಟು
ಏನೋ ಈ ಪ್ರಾಜೆಕ್ಟ್ ನಮ್ಮ ಒಂದು ಮೇನ್ ಪ್ರಾಜೆಕ್ಟ್ ಆಗಿ ಆಗಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ. ಅದರಿಂದ ಇವತ್ತು ಈ ವಾರ ಅದೇ 9th 11th ತನಕ ಮಾಡ್ತೀವಿ. ಯಾತಕ್ಕೆ ಇದನ್ನ ಕಳ್ಕೊತಾ ಇದ್ದಾರೆ, ಅದನ್ನ ಹೆಂಗೆ ನಾವು ತಡೆ ಹಿಡಿಬೋದು? ಯಾಕಂದ್ರೆ ಮೇನ್ ಆಗಿ ನಮ್ಗೆ ಡಯಾಬಿಟಿಸ್ ಅಲ್ಲೇ ಈ ತರ ಕೇಸಸ್ಗಳು ತುಂಬಾ ರಿಜಿಸ್ಟರ್ ಆಗ್ತಾ ಇದೆ. ಜೊತೆಗೆ ಇದಕ್ಕೆ ಇವರು ಯಾರು ಸಂಜೀವಿನಿ ಹಾಸ್ಪಿಟಲ್ ಇಂದ ಬಹಳ ಸಹಕಾರ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಮಾಡಿದ್ದಾರೆ, ಈ ವರ್ಷನೂ ಕೂಡ ಅವರು ಕೂಡ ಮುಂದೆ ಬಂದಿದ್ದಾರೆ. ಜೊತೆಗೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ನೀವು ಪ್ರೆಸ್ ಅವರು ಕೂಡ ನಮಗೆ 4 ವರ್ಷದಿಂದ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಪ್ರಚಾರ ಮಾಡಿದ್ದೀರಾ, ಎಲ್ಲರಿಗೂ ತಲುಪಂಗೆಲ್ಲ ಮಾಡಿದ್ದೀರಾ. ಇನ್ನು ಮುಂದೆ ಕೂಡ ನನ್ನ ಸಹಕಾರ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಇದಕ್ಕೆ ಮತ್ತೆ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯ ಸಮಿತಿ ಜೈಪುರ್ ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಮತ್ತೆ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ವೈಸರಿ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ರೋಟರಿ IFMR ಅಂತ ಒಂದು ಸಂಸ್ಥೆ ಇದೆ, ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೆ ಭಾರತ ಸೇವಾ ದಳದವರು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್, ಹೊಯ್ಸಳ ಬೆಂಗಳೂರಿನ ರವಿ ಚಕ್ರವರ್ತಿ, ಅಧ್ಯಕ್ಷ ಹರೀಶ್, ಮೋಹನ್, ಅನುರಾಧ, ಅಭಿಲಾಷ, ಪ್ರಸನ್ನ, ಸಂಜೀವಿನಿ ಆಸ್ಪತ್ರೆ ಉಪಾಧ್ಯಕ್ಷ ಸುರೇಶ್, ಹಿರಿಯ ಸದಸ್ಯ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಲು ತುರ್ತಾಗಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯುವಂತೆ ಜೆಡಿಎಸ್ ಪಕ್ಷದ ನಗರಸಭೆ ಸದಸ್ಯರು ಸಾಮೂಹಿಕವಾಗಿ ನಗರಸಭೆಗೆ ಟಪಾಲ್ ಮೂಲಕ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ CR ಶಂಕರ್ ಮಾಧ್ಯಮದೊಂದಿಗೆ ಮಾತನಾಡಿ, ಮಾಜಿ ಸಚಿವರಾದ HD ರೇವಣ್ಣರವರ ಸಮ್ಮುಖದಲ್ಲಿ ನಗರಸಭೆ ಜೆಡಿಎಸ್ ಸದಸ್ಯರೆಲ್ಲ ತೀರ್ಮಾನಕ್ಕೆ ಬಂದಿದ್ದು, ಈ ವೇಳೆ ಅಧ್ಯಕ್ಷರ ನೇಮಕದ ವೇಳೆ ನಮಗೆ 3 ತಿಂಗಳ ಅವಧಿ ಮೊದಲು ಬೇಕು ಎಂದು ಆಕಾಂಕ್ಷಿಗಳು ಪಟ್ಟು ಹಿಡಿದರು. ಈ ವೇಳೆ ಎಂ ಚಂದ್ರೇಗೌಡರು ನನಗೆ ಕೊಡಿ 3 ತಿಂಗಳು ಸಾಕು ಎಂದರು. ಈ ನಿಟ್ಟಿನಲ್ಲಿ ಚಂದ್ರೇಗೌಡರಿಗೆ ಮೊದಲ ಅವಕಾಶ ನೀಡಿ ನಂತರ 2ನೇ ಅವಧಿಗೆ ಗಿರೀಶ್ ಚನ್ನವೀರಪ್ಪ ಅವರಿಗೆ, 3ನೇ ಅವಧಿಗೆ ಮುಸ್ಲಿಂ ಸಮುದಾಯ ನಗರಸಭೆ ಸದಸ್ಯರಾದ ಸೈಯದ್ ಅಕ್ಬರ್, ಅಮೀರ್ ಜಾನ್ ಸೇರಿದಂತೆ ಯಾರಾದರೂ ಈ ಸಮುದಾಯಕ್ಕೆ ಹಾಗೂ 4ನೇಯದಾಗಿ ಅಶ್ವಿನಿ ಮಹೇಶ್ ಅವರಿಗೆ ಕೊಡಲು ನಿರ್ಧರಿಸಲಾಯಿತು. ಈಗಾಗಲೇ ಮೊದಲ ಅವಧಿಯ ಅಧ್ಯಕ್ಷರ ಅವಧಿ 6ರಿಂದ 7ನೇ ತಿಂಗಳ ಅವಧಿಗೆ ಮುಟ್ಟಿದೆ. ಇನ್ನೂ ರಾಜೀನಾಮೆ ಕೊಟ್ಟಿರುವುದಿಲ್ಲ. ನಮ್ಮ ವರಿಷ್ಠರು ಎಲ್ಲ ರಾಜೀನಾಮೆ ಕೊಡುವಂತೆ ಕೇಳಲಾಗುತ್ತಿದೆ. ಹಾಸನಾಂಬೆ ಜಾತ್ರೆ ಇತರೆ ಬಂದು ಕೆಲಸ ಮಾಡಲು ಆಗಲಿಲ್ಲ, ಅವಕಾಶ ಕೊಡಿ ಎಂದು ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡರು ಕೇಳುವುದರ ಜೊತೆಗೆ ಮೊದಲ ಮೇಯರ್ ಆಗಬೇಕು ಮತ್ತು ಬಜೆಟ್ ಸಭೆ ಆಗಲಿ ಎಂದು ಕೇಳಿಕೊಂಡ ಪರಿಣಾಮ ಸುಮ್ಮನಾಗಿದ್ದರು. ಈಗ ಈ ಕುರಿತು ನಗರಸಭೆ ಜೆಡಿಎಸ್ ಸದಸ್ಯರಿಗೆಲ್ಲ ವರಿಷ್ಠರು ನೋಟಿಸ್ ಕೊಡಲಾಗಿದ್ದು, ಹೈಕಮಾಂಡ್ ಯಾವ ರೀತಿ ಹೇಳುತ್ತದೆ ಆ ರೀತಿ ಕೇಳುತ್ತೇವೆ, ಯಾವ ರೀತಿ ಈಗಾಯ್ತು ಎಂದು ಹೇಳುವುದಕ್ಕೆ ಮುಜುಗರವಾಗಿದೆ ಎಂದು ಹೇಳಿದರು. ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ ಅವರ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಅವರು ವೈಯಕ್ತಿಕವಾಗಿ ತೀರ್ಮಾನ ಕೈಗೊಳ್ಳಬೇಕು ಎಂದು ಹೇಳಿದರು. ಜೆಡಿಎಸ್ ಪಕ್ಷದ ವರಿಷ್ಠರಾದ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದ HD ರೇವಣ್ಣ ಸಾಹೇಬರ ಸಮ್ಮುಖದಲ್ಲಿ ನಾವೆಲ್ಲ ನಗರಸಭಾ ಸದಸ್ಯರು ಒಂದು ತೀರ್ಮಾನಕ್ಕೆ ಬಂದರು. ನನಗೆ ಮೊದಲು ಬೇಕು 3 ತಿಂಗಳಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಆಕಾಂಕ್ಷಿಗಳು ಪಟ್ಟಿಡಿದ್ರು. ಆ ಪಟ್ಟಿಡಿದಂಥ ಸಮಯದಲ್ಲಿ ಚಂದ್ರೇಗೌಡರು ನನಗೆ ಮೊದಲೇ ಕೊಡಿ 3 ತಿಂಗಳು ಸಾಕು ಅಂತ ಹೇಳಿದರು. ಆವಾಗ ಆಯಿತು ಅಂತ ಅವ್ರಿಗೆ ಕೊಟ್ಟು, 2ನೇದು ಚನ್ನೂರಪ್ಪ ಗಿರೀಶ್ಗೆ, 3ನೇದು ಮುಸ್ಲಿಮ್ಸಲ್ಲಿ ಒಬ್ಬರಿಗೆ ಅಕ್ಬರ್ ಇರ್ಬೋದು, ಇಲ್ಲ ಇವರಿರೋ ಅಮೀರ್ ಜಾನ್ ಇರ್ಬೋದು, ಯಾರಿಗಾರು ಮುಸ್ಲಿಮ್ಸಲ್ಲಿ ಒಬ್ಬರಿಗೆ 3ನೇದು ಇದಾಯಿತು. 4ನೇದು ಅಶ್ವಿನಿ ಮಹೇಶ್ವರಿಗೆ ತೀರ್ಮಾನ ಆಯಿತು. ಹೀಗೆಲ್ಲ 6 ತಿಂಗಳು ತುಂಬಿತು, 7ನೇ ತಿಂಗಳಿಗೆ ಬಿದ್ದಿದೆ. ಅವರಿನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಸುಮಾರು ಜನ ವರಿಷ್ಠರು ನಮ್ಮ ಸದಸ್ಯದ ಒಪ್ಪದಂತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ವಿದ್ಯಮಾನಗಳಲ್ಲಿ ಅವರು ಹಾಸನಾಂಬ ಜಾತ್ರೆ ಬಂತು, ಮತ್ತೆ ನನಗೆ ಕೆಲಸ ಮಾಡಕ್ಕೆ ಒಂದು ಅವಕಾಶ ಕೊಡಿ, ಮೇಯರ್ ಆಯ್ತೀನಿ ನಾನು, ಮೇಯರ್ಗೆ ಒಂದು ಸ್ವಲ್ಪ ಬಿಟ್ಟು ಕೊಡಿ, ನಾನು ಮೊದಲೇ ಮೇಯರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ರು. ಬಜೆಟ್ ಮೀಟಿಂಗ್ ಆಗಲಿ ಅಂತ ಕೇಳ್ಕೊಂಡ್ರು. ಬಜೆಟ್ ಮೀಟಿಂಗ್ ಆಗಲಿ ಕೇಳ್ಕೊಂಡಾಗ ಎಲ್ಲರ ಸಮ್ಮುಖದಲ್ಲಿ ಸುಮ್ಮನಾದ್ರು. ಈಗ ನಮ್ಮ ವರಿಷ್ಠರು ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಬನ್ನಿ ಅಂತ ಅಂದ್ಬಿಟ್ಟು ಇವತ್ತು ಕರೆದು ಅವ್ರನ್ನ ತೀರ್ಮಾನ ಕೈಗೊಳ್ಬೋದು. ಅದೇ ಚಂದ್ರೇಗೌಡರು ಬಂದು ಶಾಸಕರು ಮತ್ತು ರೇವಣ್ಣ ಸಾಹೇಬರು, ನಮ್ಮ ಪಕ್ಷದ ವರಿಷ್ಠರು, ಮುಖಂಡರುಗಳು, ಮಾಜಿ ಶಾಸಕರುಗಳು, ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಎಲ್ಲ ಸೇರಿ ಒಂದು ತೀರ್ಮಾನ ಕೈಗೊಳ್ತಾರೆ. ಅವ್ರು ಏನು ತೀರ್ಮಾನ ಕೈಗೊಳ್ತಾರೆ ನಾವೆಲ್ಲ ಸದಸ್ಯರು ಬದ್ಧವಾಗಿರ್ತೀವಿ. ಅದ್ರಲ್ಲಿ ನಮ್ಮದು 2ನೇ ಮಾತಿಲ್ಲ. ಈ ಕಮೆಂಟ್ ಏನು ಹೇಳ್ತೀವಿಲ್ಲ, ಯಾವ ರೀತಿ ಹೇಳುತ್ತೆ ಆ ರೀತಿ ಕೇಳೋಕೆ ನಾವು ಭದ್ರಾಗಿರ್ತೀವಿ. ಅದರಲ್ಲಿ ಯಾವುದೇ ಕಾರಣದಲ್ಲಿ ನಾವು ನಮ್ಮ ಪಕ್ಷಕ್ಕಾಗಲಿ ಮುಜುಗರ ಉಂಟು ಮಾಡಲ್ಲ. ನಿಜವಾಗ್ಲೂ ಕೂಡ ಇದೊಂದು ವಿಷಾದನೀಯ. ಯಾಕೀಗಾಯಿತು ಅನ್ನೋದೇ ನಮ್ಗೆ ಹೇಳೋಕ್ಕೆ ಮುಜುಗರ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ನಾವು ಯಾರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. ನಮ್ಮ ವರಿಷ್ಠರುಗಳು ಏನು ಹೇಳ್ತಾರೆ ನಮ್ಗೆ ಅತಿ ಮುಖ್ಯವಾಗಿ
ನಮ್ಮ ಜಿಲ್ಲೆಗೆ ರೇವಣ್ಣ ಸಾಹೇಬ್ರದ್ದು ಅವ್ರ ಮಾತೆ ಅಂತಿಮ. ಅವ್ರ ಮಾತಂತೆ ನಮ್ಮ ಶಾಸಕರು ಮಾತಿನಂತೆ ನಾವು ಸ್ವರೂಪ್ ಪ್ರಕಾಶ್ ಅಣ್ಣನ ಶಾಸಕರು ಮಾತಿನಂತೆ ನಡ್ಕೊಂಡು ಹೋಗ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋರ್ಟ್ ಅನುಮತಿ ಹಿನ್ನೆಲೆ 10 ತಿಂಗಳ ನಂತರ ಭವಾನಿ ರೇವಣ್ಣ ಹಾಸನಕ್ಕೆ ಎಂಟ್ರಿ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಏಪ್ರಿಲ್ 15ಕ್ಕೆ ಮುಂದೂಡಿಕೆ. ಸರ್ಕಾರಿ ನೌಕರರು ಕೆಲಸದ ಜೊತೆಗೆ ಆರೋಗ್ಯದ ಕಡೆ ಗಮನ ಹರಿಸಬೇಕು, ಸಂಸದ ಶ್ರೇಯಸ್ ಪಟೇಲ್ ಮನವಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.